ಮನೆಯಲ್ಲಿ ಮಾಡಿರೋ ಮೊಸರನ್ನಕ್ಕೂ ದೇವಸ್ಥಾನದಲ್ಲಿ ಕೊಡೋ ಮೊಸರನ್ನಕ್ಕೂ ಬಹಳ ವ್ಯತ್ಯಾಸ ಇದೆ. ದೇವರ ಮನೆಯನ್ನು ಶುದ್ಧಿ ಮಾಡಿದ್ರೆ ಸಾಕು. ಸ್ವಾಮಿ ತೃಪ್ತರಾದಾಗ ಪರಿಸರವೆಲ್ಲ ತೃಪ್ತಿಯಾಗುತ್ತೆ. ಬೆಳ್ಳಿಯಲ್ಲೇ ಚಂದ್ರನ ವಿಗ್ರಹವನ್ನು ಮಾಡಿ ದಾನ ಮಾಡೋದು. ಗುರುಗಳೇ, ಈಗ ಗ್ರಹಣ ಕಾಲ ಮುಗಿದ ತಕ್ಷಣ ಮೊದಲು ಮನೆಯಲ್ಲಿ ಏನ್ ಮಾಡ್ಬೇಕು? ಗ್ರಹಣ ಮುಗಿದ ತಕ್ಷಣ ಮನೆಯೆಲ್ಲ ಶುದ್ಧಿ ಮಾಡಿ, ಈ ಹಳೆ ಪೂಜೆದೆಲ್ಲ ಕ್ಲೀನ್ ಮಾಡಿ, ದೇವ್ರ ಫೋಟೋಗಳಿದೆ ಅದನ್ನೆಲ್ಲ ಕ್ಲೀನಾಗಿ ಒರೆಸಿ, ಹೊಸ ಹೂವನ್ನು ತಗೊಂಬಂದು ದೇವ್ರಿಗೆ ಹಚ್ಚಿ, ಮನೆಯಲ್ಲಿ ನಾವೇನು ಅಡುಗೆ ಮಾಡ್ತಿದ್ದೀವೋ ಆ ಅಡುಗೆನ ಸ್ವಾಮಿ ಮುಂದೆ ಇಟ್ಟು ಸ್ವಾಮಿಗೆ ನೈವೇದ್ಯ ಮಾಡಿ ಆಮೇಲೆ ಅದನ್ನು ನಾವು ಭಕ್ಷಣೆ ಮಾಡಿದ್ರೆ ಅದು ಪ್ರಸಾದವಾಗುತ್ತೆ. ದೇವ್ರಿಗೆ ತೋರಿಸ್ದಿರ ಹಾಗೆ ತಿಂದರೆ ಅದು ಪ್ರಸಾದ ಅಲ್ಲ. ದೇವಸ್ಥಾನದಲ್ಲಿ ಕೊಡೋದು ಪ್ರಸಾದ. ಅಯ್ಯೋ ನಮ್ಮ ಮನೇಲಿ ನಮ್ಮ ಅತ್ತೆ ಮೊಸರನ್ನ ಮಾಡಿದ್ರು ಅದನ್ನೇ ದೇವಸ್ಥಾನದಲ್ಲಿ ಕೊಡ್ತಾ ಇದ್ದಾರೆ ಅಂದರೆ, ಮನೆಯಲ್ಲಿ ಮಾಡಿರೋ ಮೊಸರನ್ನಕ್ಕೂ ದೇವಸ್ಥಾನದಲ್ಲಿ ಕೊಡೋ ಮೊಸರನ್ನಕ್ಕೂ ಬಹಳ ವ್ಯತ್ಯಾಸ ಇದೆ. ಅದು ಪ್ರಸಾದ ಅನ್ನಿಸ್ಕೊಂತು, ಇದು ಊಟ ಅನ್ನಿಸ್ಕೊಂತು. ಆ ರೀತಿಯಾಗಿ ದೇವರಿಗೆ ನಾವು ತೋರಿಸಿ ತಿಂದಾಗ ನೀಕಿ ಚೂಪು ನಾಕಿ ಮೇಪು. ಸ್ವಾಮಿ ನಿಂಗೆ ತೋರಿಸ್ತೀನಿ, ತಿನ್ನೋದು ನಾನೇ. ಆ ತೋರಿಸಿದಾಗ ಆ ಹವಿರ್ಭಾವ ಎಲ್ಲ ನಿನಗೆ ಬರುತ್ತೆ, ಅದರಲ್ಲಿರೋ ಪ್ರಸಾದ ನನಗೆ ಸಿಗುತ್ತೆ. ಓಕೆ, ಇವತ್ತು ಗ್ರಹಣ ಬಿಟ್ಟಾದ ತಕ್ಷಣ ಅಂತೂ ಅದು ಮಾಡ್ತೀವಿ ಗುರುಗಳೇ. ಬೆಳಿಗ್ಗೆ ಅಂದ್ರೆ ನಾಳೆ ಬೆಳಿಗ್ಗೆ ಏನೇನ್ ಮಾಡ್ಬೇಕು? ಸೂರ್ಯೋದಯ ನಂತರ ಎಲ್ಲ ಶುದ್ಧಿ ಮಾಡಿಕೊಂಡು ಅದೇ ಶುದ್ಧಿ ಅಂದ್ರೆ ಯಾವ ತರದ ಶುದ್ಧಿ? ಎಲ್ಲ ಮನೆ ಎಲ್ಲ ತೆಗೆದು ದಸರಾ ಕ್ಲೀನ್ ಮಾಡ್ತಾರಲ್ಲ, ಹಂಗ್ ಕ್ಲೀನ್ ಮಾಡದ ಹೆಂಗೆ? ಅದು ಒಂದು ವಿಧಿ ಇದೆ. ದೇವರ ಮನೆಯನ್ನ ಶುದ್ಧಿ ಮಾಡಿದ್ರೆ ಸಾಕು. ಯಾವಾಗ್ಲೂ ಶುದ್ಧವಾಗಿರೋ ಜಾಗ ದೇವ್ರ ಮನೆನೆ. ಈಗ ಬಾತ್ರೂಮ್ ಅಲ್ಲಿ ಇರ್ತೀವಿ, ಅಲ್ಲಿನ ಕರ್ಮ ಮುಗಿಸ್ಕೊಂಡು ಅಲ್ಲೇ ತೊಳ್ಕೊಂಡು ಬಂದ್ಬಿಡ್ತೀವಿ. ಬಚ್ಚಲ್ ಮನೆಗೆ ಹೋಗ್ತೀವಿ, ಸ್ನಾನ ಮಾಡ್ಕೊಂತೀವಿ, ಶುದ್ಧಿಯಾಗಿ ಬರ್ತೀವಿ. ಬೆಡ್ರೂಮ್ಗೆ ಹೋಗ್ತೀವಿ, ಮಲ್ಕೊಂತೀವಿ, ಅಚಾತುರಿ ಎಲ್ಲ ಮಾಡ್ಕೊಂಡು ಈಚೆ ಬರ್ತೀವಿ. ಅದೆಲ್ಲ ಅಶುದ್ಧವಾದ ಜಾಗ. ಶುದ್ಧವಾದ ಜಾಗ ಯಾವ್ದಪ್ಪ ಅಂದ್ರೆ ದೇವ್ರ ಮನೆಯಲ್ಲಿ ಉರಿಯೋ ದೀಪ. ಆ ಬೆಂಕಿ ಏನಾಗುತ್ತೆ, ಈ ಜಾಗನೆಲ್ಲ ಶುದ್ಧಿಯಾಗಿಟ್ಟಿರ. ಅದಕ್ಕೆ ದೇವ್ರ ಮನೆಯಲ್ಲಿ ಯಾವಾಗಲೂ ದೀಪ ಉರಿಬೇಕು ಅನ್ನೋ ಉದ್ದೇಶ. ಆ ದೀಪದಿಂದ ಮನೆಯೆಲ್ಲ ಯಾವಾಗಲೂ ಬೆಳಕಾಗಿರುತ್ತೆ. ಆ ಬೆಳಕು ನಮ್ಮನ್ನ ಬೆಳಕಡೆಗೆ ತಗೊಂಡೋಗುತ್ತೆ. ಅದನ್ನ ಆ ದೇವರ ಮನೆಯನ್ನು ಶುದ್ಧಿ ಮಾಡಿ ಒಳ್ಳೆ ಪುಷ್ಪವನ್ನಿಟ್ಟು ದೇವ್ರಿಗೆ ಪ್ರಾರ್ಥನೆ ಮಾಡಿದ್ರೆ ಸಾಕು. ಓಕೆ ಗುರುಗಳೀಗ ದೇವಸ್ಥಾನದ ವಿಚಾರಕ್ಕೆ ಬಂದ್ರೆ, ಗ್ರಹಣ ಆದ ನಂತರ ಏನ್ ಮಾಡ್ಲಾಗತ್ತೆ? ನಾವು ದೇವಸ್ಥಾನ ಎಲ್ಲ ಶುದ್ಧಿ ಮಾಡಿ, ಆಲಯ ಪರಿಸರ ಪೂರ್ತಿ ಆಲಯ ಶುದ್ಧಿ ಮಾಡಿ, ಗೋಮಯ ಗೋಜಲ ಅಂತ ಹೇಳ್ತೀವಿ, ಹಸುವಿನ ಗಂಜಲ ಮತ್ತು ಸಗಣಿಯಿಂದ ಆ ದೇವಸ್ಥಾನವೆಲ್ಲ ಶುದ್ಧಿ ಮಾಡಿ ಪುಣ್ಯಾಹ ವಾಚನ ಅಂತ ನಾವು ಮಾಡ್ತೀವಿ. ಅಂದರೆ ಪುಣ್ಯಾಹ ಅಂದರೆ ಯಾರ್ಯಾರು ಕರ್ಮವಾಗಿ ಬಂದಿರ್ತಾರೋ, ಕಲ್ಮಶವಾಗಿ ಬಂದಿರ್ತಾರೋ, ಅಭೇದವಾಗಿ ಬಂದಿರ್ತಾರೋ ಎಲ್ಲ ದೇವಸ್ಥಾನಕ್ಕೆ ಬಂದಿರ್ತಾರೆ. ನಾವು ಯಾರನ್ನೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅಂಥ ಜಾಗಗಳು, ನಿಂತ ಜಾಗ, ಕೂತ ಜಾಗ ಎಲ್ಲ ಶುದ್ಧಿ ಮಾಡೋಕ್ಕೋಸ್ಕರ ಪುಣ್ಯಾಹ ಅಂತ ಒಂದು ಕರ್ಮ ಇದೆ. ಆ ಕರ್ಮದಿಂದ ನಾವು ದೇವಸ್ಥಾನ ಶುದ್ಧಿ ಮಾಡಿ, ದೇವರಿಗೆ ಸ್ಪರ್ಶವಾದ ಗ್ರಹಣ ಸ್ಪರ್ಶ ದೋಷ ಅಂತಿರುತ್ತೆ. ಆ ಸ್ಪರ್ಶ ದೋಷಕ್ಕೆ ಯಜ್ಞ ಆಗಾದಿಗಳನ್ನು ಮಾಡಿ, ಆ ಯಜ್ಞ ತೀರ್ಥದಿಂದ ಸ್ವಾಮಿಯನ್ನು ಶುದ್ಧಿ ಮಾಡಿ ಪೂಜೆ ಮಾಡಿದಾಗ ಅಲ್ಲಿನ ಸಂಕಲ್ಪ, ಸ್ವಾಮಿಯ ಶಕ್ತಿ ಏನಿರುತ್ತೆ ಮತ್ತೆ ಅದು ಬರುತ್ತೆ. ಇವತ್ತು ಗ್ರಹಣ ಆಗುತ್ತೆ ಗುರುಗಳೇ. ನಾಳೆಯ ದಿನ ಏನೆಲ್ಲ ವಿಶೇಷ ಪೂಜೆಗಳು? ಅದು ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಏನಿರುತ್ತೆ? ನಿತ್ಯ ಪೂಜೆ ಅಷ್ಟೇ, ವಿಶೇಷ ಪೂಜೆ ಅಂತೇನು ಮಾಡೋದಿಲ್ಲ ನಾವು. ಈಗ ಇವತ್ತು ಮಂಗಳವಾರ ದಿನ ನಾವು ಸ್ವಾಮಿಗೆ ಅಭಿಷೇಕ ಬೆಳಗ್ಗೆ 6 ಗಂಟೆಗೆ ಮಾಡಿ ಮುಗಿಸಿ ಕ್ಲೋಸ್ ಮಾಡಿಬಿಟ್ವಿ. ಬಟ್ ನೈವೇದ್ಯ ಇರೋದಿಲ್ಲ ಇವತ್ತು. ಯಾಕೆಂದರೆ ನಾವು ಉಪವಾಸ ಏನಿರಬೇಕು ಅಂತ ಹೇಳ್ತಾ ಇದ್ದೀವಿ, ಅದು ಮೂಲ ಸ್ವಾಮಿಯಿಂದ ಬಂದಿದ್ದೆ ಅಂತೇಳಿ. ಸ್ವಾಮಿಗೆ ಕೂಡ ಬರೀ ಕ್ಷೀರ ನೈವೇದ್ಯ ಮಾಡಿ ನಾವು ಬಾಗಿಲಾಕಿದ್ದೀವಿ. ನಾಳೆ ಸ್ವಾಮಿಗೆ ವಿಶೇಷವಾಗಿ ಈ ಅಭ್ಯಂಜನ ಅಂತ ಹೇಳ್ತೀವಿ. ನಿತ್ಯ ಹೋಗ್ತೀವಿ, ನಾಳೆ ಸುಮ್ಮನೆ ನೀರು ಹಾಕೊಂಡು ಬಂದ್ಬಿಡ್ತೀವಿ. ಎಣ್ಣೆ ಹಾಕೊಂಡು ನೀರು ಹಾಕೋದು ಅಂದ್ರೆ ಭಾಳ ವಿಶೇಷ. ಮನೇಲಿ ಹಿಂದೆ ಹಿರಿಯರೆಲ್ಲ ಕೂರಿಸಿ ನಮ್ಮ ತಲೆಗೆಲ್ಲ ಎಣ್ಣೆ ಹಾಕಿ ಸೌರಿ ಸ್ನಾನ ಮಾಡಿಸೋರು. ಆ ಅಭ್ಯಂಜನ ಸ್ನಾನ ಮಾಡಿದಾಗ ಸುಖವಂತ ಸುಖ ಸಾಮಾನ್ಯವಾಗಿ ನಾಲ್ಕು ಸುಮ್ಮನೆ ನೀರು ಇಕ್ಕೊಂಬಂದಾಗ ಸಿಗಲ್ಲ. ಹಾಗೆ ನಾಳೆ ಅಭ್ಯಂಜನ ಸ್ನಾನ ಅಂತ ಸ್ವಾಮಿಗೆ ನಾವು ಶುದ್ಧಿ ಮಾಡಿ ಅಭಿಷೇಕ ಮಾಡಿ ವಿಶೇಷವಾದ ಭೋಜನಗಳನ್ನು ನೈವೇದ್ಯ ಮಾಡಿದಾಗ ಸ್ವಾಮಿನೂ ತೃಪ್ತರಾಗ್ತಾರೆ. ಸ್ವಾಮಿ ತೃಪ್ತರಾದಾಗ ಪರಿಸರವೆಲ್ಲ ತೃಪ್ತಿಯಾಗುತ್ತೆ. ಓಕೆ ಗುರುಗಳೇ, ಒಟ್ಟಾರೆ ಗ್ರಹಣ ಸಿಂಹರಾಶಿಯಲ್ಲಿ ಪ್ರವೇಶ ಅಂದ್ರೆ ಚಂದ್ರನ ಪ್ರವೇಶ ಆಗತ್ತೆ. ಹಂಗಂತ ಬರೀ ಸಿಂಹರಾಶಿಯಲ್ಲ, ಎಲ್ಲಾ ರಾಶಿಗಳಿಗೂ ಇರುತ್ತೆ, ಎಲ್ಲ ನಕ್ಷತ್ರಗಳಿಗೂ ಇರುತ್ತೆ. ಯಾಕೆಂದ್ರೆ ಒಂದೊಂದು ಸಾರಿ ಒಂದೊಂದು ನಕ್ಷತ್ರದಲ್ಲಿ ಒಂದೊಂದು ರಾಶಿಗಳಲ್ಲಿ ಪ್ರವೇಶ ಮಾಡೋದ್ರಿಂದ ಅವ್ರಿಗೆ ಮಾತ್ರ ದುಷ್ಟ, ಇವರಿಗೆಲ್ಲ ಅಶಿಷ್ಟ ಅನ್ನೋದೇನಿಲ್ಲ. ಆದ್ದರಿಂದ ಎಲ್ಲ ನಕ್ಷತ್ರಗಳು, ಎಲ್ಲ ರಾಶಿಗಳು, ಎಲ್ಲ ಜೀವನದಲ್ಲಿ ಎಲ್ಲರಿಗೂ ಇರುತ್ತೆ. ಈಗ ಬರೀ ಸಿಂಹರಾಶಿ ಮಾತ್ರ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಬೇರೆ ಯಾರೋ ಮಾಡಿಬಿಟ್ಟಿದ್ರೆ ಮಾರನೇ ದಿನ ಬೆಳಗ್ಗೆ ಏನು ಮಾಡೋದು, ಮಿಥುನ ರಾಶಿ ಬರುತ್ತಲ್ಲ. ಆದ್ದರಿಂದ ಎಲ್ಲ ರಾಶಿಯವರು ಸ್ವಾಮಿಯನ್ನು ಪ್ರಾರ್ಥನೆ ಮಾಡುವಾಗ ಈ ರಾಶಿಯಲ್ಲಿ ಅವರು ಇಲ್ಲದಿದ್ರು ಮುಂದಿನ ರಾಶಿ ಬಂದಾಗ ಈ ರಾಶಿಯ ಪೂಜಾ ಪುಣ್ಯ ಮುಂದಿನ ರಾಶಿಗೆ ಅನುಕೂಲ ಆಗಿ ಒಳ್ಳೆಯ ಒಂದು ಕಾರ್ಯಕ್ರಮ ಸಿಗುತ್ತೆ. ಓಕೆ ಗುರುಗಳೇ, ಈ ಬೆಳ್ಳಿ ಅಥವಾ ಇದು ಬೆಳ್ಳಿ ಎಲ್ಲ ಚಂದ್ರನಿಗೆ ಅರ್ಪಿಸೋದು ಅಥವಾ ಹೋಲಿಸೋದು ಅಂತಾರೆ, ಏನ್ ಮಾಡಬಹುದು? ದಾನ ಮಾಡೋದು ಬಹಳ ವಿಶೇಷ. ಏನ್ ದಾನ ಮಾಡಬಹುದು? ಈಗ ಬೆಳ್ಳಿಯಲ್ಲಿ ಚಂದ್ರನ ಮಾಡ್ತೀವಿ, ಬೆಳ್ಳಿಯಲ್ಲೇ ಚಂದ್ರನ ವಿಗ್ರಹವನ್ನು ಮಾಡಿ ದಾನ ಮಾಡೋದು.
ಬ್ರಾಹ್ಮಣರಿಗೆ ಬೆಳ್ಳಿಯ ತಟ್ಟೆಯನ್ನು ದಾನ ಮಾಡೋದು, ಆ ತಟ್ಟೆಯಲ್ಲಿ ಬೆಲ್ಲವನ್ನು ಇಡೋದು. ಸಿಹಿ ಅನ್ನೋದಿಟ್ಟಾಗ ನಮಗೆ ಜೀವನದಲ್ಲಿ ನಮಗೂ ಅಂತ ಸಿಹಿ ಸಿಗಲಿ, ಸಾಕ್ಷಾತ್ ಚಂದ್ರನನ್ನೇ ದಾನ ಮಾಡಿದ್ದೀವಿ, ಆ ದೋಷ ನಮ್ಮಿಂದ ದೂರವಾಗಲಿ, ಚಂದ್ರನ ದೋಷ ನಮ್ಮಲ್ಲಿ ಏನಿತ್ತು ಅದು ದೂರವಾಗಲಿ. ಹಾಲನ್ನು ದಾನ ಮಾಡಿದ್ದೀವಿ, ಕ್ಷೀರೋದ್ಧಾರ ನವ ಸಂಭವ ಅಂತೇಳಿ, ಕ್ಷೀರ ಅಂದರೆ ಹಾಲು, ಅದನ್ನೇ ದಾನ ಮಾಡಿದ್ದೀವಿ. ಈಗ ಚಂದ್ರ ತೃಪ್ತಿ ಬೀಳ್ತಾನೆ. ಯಾವುದು ಇಲ್ಲ, ಸಾಮಾನ್ಯವಾಗಿ ಎಲ್ಲ ಕಡೆ ಸಿಕ್ಕೋದು ಅಕ್ಕಿನೇ ಚಂದ್ರ, ಅದನ್ನ ದಾನ ಮಾಡಿದ್ದೀವಿ. ಈಗ ದಾನದಲ್ಲಿ ಚತುರ್ವಿಧ ಇರುತ್ತೆ. ನಾವು ಒಂದು ಕಡೆ ಹೋದಾಗ 4-6 ಭಾಗಗಳನ್ನ 4-6 ರೀತಿಯಲ್ಲಿ ನೋಡ್ತೀವಿ. ಅವರವರ ಮನಸ್ಸಿಗೆ ಸಂತೋಷ ಆಗುವ ರೀತಿಯಲ್ಲಿ ಆ ಜಾಗಗಳನ್ನ ಏನು ನೋಡಿ ಅನುಭವಿಸ್ತೀವಿ. ಅದೇ ರೀತಿ ದಾನಗಳಲ್ಲಿ ಅವರವರ ತಕ್ಕಂತೆ, ಅವರವರ ಮನೋಭಾವಕ್ಕೆ ತಕ್ಕಂತೆ, ಅವರವರ ಶಕ್ತಿಗೆ ತಕ್ಕಂತೆ ದಾನಗಳನ್ನು ಮಾಡಿ. ಈಗ ದಾನ ಅಂದ ತಕ್ಷಣ ಅದಕ್ಕೇನೊಂದು ಸಮಯ ಅಂತಿರಲ್ಲ, ಮಾಡ್ಬೋದು ಯಾವಾಗ್ಲೂ. ಅದೇ ಗ್ರಹಣದ ದಾನ ಯಾವಾಗ ಮಾಡಿ? ಗ್ರಹಣದ ದಾನ ನಾಳೆ ಬೆಳಗ್ಗೆ ಮಾಡಬೇಕು. ನಾಳೆ ಬೆಳಗ್ಗೆ ಮಾಡಿದಾಗ ಇವತ್ತು ರಾತ್ರಿ ಏನು ಗ್ರಹಣ ಎಲ್ಲ ಮುಗಿದಿರುತ್ತೆ, ಸ್ವಾಮಿ ವಿಶೇಷವಾಗಿ ಫ್ರೀ ಆಗಿರ್ತಾರೆ. ನಾಳೆ ನಾವು ಅವ್ರನ್ನ ಮಾಡಿದಾಗ ಸಮಾಧಾನ ಆಯ್ತು. ಉದಾಹರಣೆ, ಕೆಲ್ಸಕ್ಕೆ ಆಫೀಸ್ಗೆ ಬ್ಯಾಗ್ ಇಟ್ಕೊಂಡು ಹೊರಟಾಗ, ಸರ್ ನನಗೆ ಒಂದು ಫೈಲ್ ಕೊಟ್ಟಿದ್ದೆ ಆಫೀಸ್ನಲ್ಲಿ, ನೋಡಿ ಆಫೀಸಿಗೆ ಬರಯ್ಯ, ಏನು ಮನೆ ಹತ್ರ ಬಂದು ನಾನು ಗಲಾಟೆ ಮಾಡ್ತಿದ್ಯಾ ಅಂತ ಯಾಕೆ ಬೈತಾರೋ, ಅದೇ ರೀತಿಯಾಗಿ ನಿನ್ನೆ ಎಲ್ಲ ಇವತ್ತೆಲ್ಲ ಗ್ರಹಣದ ದೋಷ ಎಲ್ಲ ಮುಗಿಸಿ ಸ್ವಾಮಿ ಮುಕ್ತರಾಗ್ತಾರೆ. ಯಾಕೆಂದ್ರೆ ಅವ್ರಿಗೂ ಒಂದು ಪೀಡೆ, ಗ್ರಹಣ ಅಂತ ಇಟ್ಕೊಳ್ಳೋದು ಒಂದು ಪೀಡೆ. ಆ ಪೀಡೆಯಿಂದ ಮುಕ್ತರಾಗಿ ನಾಳೆ ಸುಖವಾಗಿರ್ತಾರೆ. ಸುಖವಾದ ಸಮಯದಲ್ಲಿ ನಾವು ಕೊಟ್ಟಾಗ ಸಂತೋಷ. ಬಿಸಿಲಲ್ಲಿ ನಡ್ಕೊಂಡು ಬಂದವ್ರಿಗೆ ಒಂದು ಗ್ಲಾಸ್ ನೀರು ಕೊಟ್ಟರೆ ಅವ್ರ ಕತೆ ಕಷ್ಟ ಹೇಳಕ್ ಬಂದಿದ್ದಾರೋ ಸುಖ ಹೇಳಕ್ ಬಂದಿದ್ದಾರೋ ಎರಡನೇ ಪ್ರಶ್ನೆ. ನಾವು ಹಿಂದಿನ ಕಾಲದಲ್ಲೆಲ್ಲ ಕಾಗದ ಬರೆಯುವಾಗ ನಾವು ಕ್ಷೇಮ ನಿಮ್ಮ ಕ್ಷೇಮಕ್ಕೆ ಕಾಗದ, ಆಮೇಲೆ ಬರೀತಿದ್ವಿ. ಹಳೆಯಂದ್ರಿಗೆ ಆಕ್ಸಿಡೆಂಟ್ ಆಗೋಯ್ತು, ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ವಿ, ಸ್ಟಾರ್ಟಿಂಗ್ಗೆ ಅದು ಬರೆಯಲ್ಲ. ನಾವು ಕ್ಷೇಮ ನಿಮ್ಮ ಕ್ಷೇಮಕ್ಕೆ ಕಾಗದ. ಹಿಂದಿನ ಕಾಲದ ಆ ವಾಕ್ಯಗಳು ಹಾಗಿರ್ತಾ ಇತ್ತು. ಹಾಗೆ ದೇವರು ತೃಪ್ತಿಯಾಗಿರೋವಾಗ ನಾವು ಹೋಗೋ ಪ್ರಾರ್ಥನೆ ಮಾಡಿದ್ರೆ ನಾವು ಕೊಟ್ಟ ದ್ವಾನವನ್ನು ಸ್ವೀಕರಿಸಿ ತಥಾಸ್ತು, ಒಳ್ಳೇದಾಗಲಿ, ಚೆನ್ನಾಗಿರು ಅಂತ ಹೇಳ್ತಾರೆ. ಆ ಭಾವನೆ ಬರೋದು ಯಾವಾಗಪ್ಪ ಅಂದರೆ ಅವರು ಸುಖವಾಗಿರುವಾಗ. ನಾನು ಹೊಟ್ಟೆ ತುಂಬ ಊಟ ಮಾಡಿ ಸ್ವಲ್ಪ ಅನ್ನ ಮಿಕ್ಕಿದೆ ಅಂದಾಗ ಸ್ವಾಮಿ ಹೊಟ್ಟೆ ಅಷ್ಟೊಟ್ಟು, ಅನ್ನ ಎಲ್ಲ ಹತ್ಕೊಂಡು ಊಟ ಮಾಡಲಿ, ನಾನೇ ಅಷ್ಟ್ಕೊಂಡಿರೋ ಸ್ವಾಮಿ ಅಷ್ಟವಾಗಿ ಆಗುವಾಗ ಆ ಪಕ್ಕಕ್ಕೆ, ಇದು ಕಾಮನ್. ಅದರಿಂದ ಈ ವಿಜ್ಞಾನ ಎಲ್ಲಿಂದ ಬಂತು? ವೇದದಿಂದ. ವೇದ ಅನ್ನೋದೇನು ನಾವು ಮಾಡ್ತಿರೋ ಶಾಸ್ತ್ರ, ಇತಿಹಾಸ, ಪುರಾಣ, ಇದೆಲ್ಲ ವೇದ. ಇದನ್ನ ಕಂಡಡಿಸಿ ಅದನ್ನ ಶೋಧನೆ ಮಾಡಿ ವಿಜ್ಞಾನ ಅಂತ ಹೋದ್ರು. ಇಷ್ಟೇ ವಿಷಯ ಇದು. ಗುರುಗಳೀಗ ಬೆಳ್ಳಿ ದಾನ ಮಾಡೋದು ನೀವು ಹೇಳಿದ್ರಿ, ಆದವರು ಬೆಳ್ಳಿ ದಾನ ಮಾಡ್ಬೋದು. ನಾಳೆಯ ದಿನ ಚಂದ್ರನನ್ನೇ ಬೆಳ್ಳಿ ರೂಪದಲ್ಲಿ ದಾನ ಮಾಡಿ ನಮಗೆ ದೇವ್ರೆ ಫಲ ಕೊಡುವಪ್ಪ ಅಂತ ಹೇಳಿ ಕೇಳ್ಕೊಳ್ತಾರೆ. ಆದ್ರೆ ಬೆಳ್ಳಿ ಕೊಡುವ ಸ್ಥಿತಿಯಲ್ಲಿ ಕೆಲವರು ಇರಂಗಿಲ್ಲ, ಹಲವರು ಇರಂಗಿಲ್ಲ. ಅವ್ರು ಏನ್ ದಾನ ಮಾಡ್ಬೋದು? ಅಕ್ಕಿ ದಾನ ಹೇಳಿದ್ನಲ್ಲ, ಎರಡೂ ಇದೆ ನಮ್ಮಲ್ಲಿ. ಈಗ ಒಂದು ತುಂಬೆ ಹೂವನ್ನು ತಗೊಂಡೋಗಿ ಈಶ್ವರನ ತಲೆ ಮೇಲೆ ಇಟ್ಟರು ಸಂತೋಷ ಬೀಳ್ತಾರೆ. ಎಷ್ಟಿರುತ್ತೆ ತುಂಬೆ ಹೂವು? ಇಷ್ಟಿರುತ್ತೆ. ಬಿಲ್ವದಳ, ಇಷ್ಟುದ್ದ ಬಿಲ್ವದಳ 3 ದಳ ಇರುತ್ತೆ, ಅದನ್ನಿಟ್ಟರು ತೃಪ್ತಿ ಪಡ್ತಾರೆ. ದೊಡ್ಡ ಹೂವಿನಾರ 4 ಜನ ಹೊತ್ಕೊಂಡ್ಬಂದಾಗ 100 ಜನ ನೋಡಿ ಏನು ಪುಣ್ಯಾತ್ಮನಪ್ಪ, ಎಷ್ಟು ದೊಡ್ಡ ಹಾರ ಆಗ್ತಾ ಇದ್ದಾರೆ ಸ್ವಾಮಿಗೆ ಅಂತ ಅಹಂಕಾರ, ಕಷ್ಟ, ನೋವು ಎಲ್ಲ ತಿಳ್ಕೊಂಡು ಹೇಳ್ತಾರೆ ಹೊರತು ಸಂತೋಷವಾಗಿ ಹೇಳಲ್ಲ. ಅದೇ ಒಂದು ಬಿಲ್ವದಳ ಇಟ್ಟಾಗ ಪುಣ್ಯಾತ್ಮ ಬಿಲ್ವಪತ್ರ ಸ್ವಾಮಿ ಮೇಲೆ ಇಟ್ಟ ಪುಣ್ಯಾತ್ಮ ತುಂಬೆ ಹೂವು ತಗೊಂಬಂದ, ತುಂಬೆ ಹೂವು ಬಿಡಿಸೋದು ಕಷ್ಟ, ಎತ್ಕೊಂಡ್ಬರೋದು ಕಷ್ಟ, ಅಷ್ಟು ಶ್ರಮ ಬಿದ್ದು ತಗೊಂಬಂದು ಸ್ವಾಮಿ ಮೇಲೆ ತುಂಬೆ ಹೂವು ಇಟ್ಟಾಗ ಸ್ವಾಮಿನೂ ತೃಪ್ತಿ ಬೀಳ್ತಾರೆ, ನೋಡೋರ್ಗೂ ಸಂತೋಷ ಆಗುತ್ತೆ. ಗುರುಗಳೇ, ಇಷ್ಟೊತ್ತು ಸಾಕಷ್ಟು ಮಾಹಿತಿಯನ್ನ ಕೊಟ್ರಿ. ಅದು ಮಕ್ಕಳ ಹಿತದೃಷ್ಟಿಯಲ್ಲಿ ಆಗಿರಬಹುದು, ಮಹಿಳೆಯರು, ಗರ್ಭಿಣಿಯರು, ಆಫೀಸಲ್ಲಿ ಕೆಲಸ ಮಾಡೋರು, ಪ್ರತಿಯೊಬ್ರು ಈ ಗ್ರಹಣವನ್ನ ಯಾವ ರೀತಿಯಾಗಿ ಆಚರಣೆ ಮಾಡಬೇಕು ಅನ್ನೋದು ಬಹಳ ಅರ್ಥಪೂರ್ಣವಾಗಿ ಎಲ್ರಿಗೂ ತಿಳಿಸ್ಕೊಟ್ರಿ. ಧನ್ಯವಾದಗಳು ಗುರುಗಳೇ. ಈಶ್ವರೋ ರಕ್ಷತೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.